ಸಿಟಿಯ ಮಧ್ಯಭಾಗದಲ್ಲಿ ಒಂದು ದೊಡ್ಡ ವಿಶಾಲವಾದ ಮನೆ ಇತ್ತು. ಆ ಬಂಗ್ಲೋನಲ್ಲಿ ಪಿಯೂಷ್ ತನ್ನ ಕುಟುಂಬದ ಜೊತೆ ವಾಸ ಮಾಡ್ತಿದ್ಲು. ಪಿಯೂಷ್ನ ಬಂಗ್ಲೆ ತುಂಬಾ ದೊಡ್ಡದಾಗಿತ್ತು, ಆದ್ರೆ ಅವ್ರ ಕುಟುಂಬ ತುಂಬಾ ಚಿಕ್ಕದಾಗಿತ್ತು. ಅವ್ರ ಕುಟುಂಬದಲ್ಲಿ ಅವನ್ ಹೆಂಡತಿ ತಾನಿಯಾ ಮತ್ತೆ ಮಗಳು ಸೋನಿಯಾ ಇದ್ಲು. ಅಮ್ಮ, ನೀವ್ ಹೇಳಿದ್ರೆ ನನ್ಗೆ ಹೊಸ ಬ್ಯಾಗು ಮತ್ತೆ ಸ್ಟೇಷನರಿ ಕೊಡಿಸ್ತೀನಿ ಅಂತ. ಹಾ ಪುಟ್ಟ, ಆದ್ರೆ ನೀನ್ ನೋಡ್ತಾ ಇದ್ಯಾ ಅಲ್ವಾ, ನಾನ್ ಸ್ವಲ್ಪ ಬ್ಯುಸಿ ಆಗಿದ್ದೀನಿ. ನಾಳೆ ನಿನ್ನನ್ನ ಶಾಪಿಂಗ್ ಕರ್ಕೊಂಡು ಹೋಗ್ತೀನಿ. ಇಲ್ಲ ಅಮ್ಮ, ಇಲ್ಲ ಅಮ್ಮ, ನನ್ಗೆ ಇವಾಗ್ಲೇ ಬೇಕು, ಈಗ್ಲೇ. ಸೋನಿಯಾ ತುಂಬಾ ಹಠಮಾರಿ ಆಗಿದ್ಲು. ಒಂದ್ಸಲ ಅವಳು ಹಠ ಮಾಡಕ್ ಶುರು ಮಾಡಿದ್ರೆ 10 ಬ್ರಂಪ ರಾಮಾಯಣ ಮಾಡ್ತಾ ಇದ್ಲು. ಅರೆ ಅರೆ, ನನ್ ಮಗ್ಳಿಗೆ ಏನಾಯ್ತು? ಯಾಕೆ ಅಳ್ತಾ ಇದ್ದಾಳೆ? ಅಮ್ಮ ಇವತ್ತು ನನ್ಗೆ ಹೇಳಿದ್ರು ನನ್ಗೆ ಹೊಸ ಬ್ಯಾಗು ಮತ್ತೆ ಸ್ಟೇಷನರಿನ ಕೊಡಿಸ್ತೀನಿ ಅಂತ, ಆದ್ರೆ ಇವಾಗ ಹೇಳ್ತಾ ಇದಾರೆ ಬಿಸಿ ಇದೀನಿ ಅಂತ. ಬರೀ ಇಷ್ಟಕ್ಕೇನಾ? ನಾನ್ ಇದೀನಲ್ವಾ, ನಾನ್ ನಿನಗೆ ಎಲ್ಲ ಕೊಡಿಸ್ತೀನಿ. ಇಲ್ಲ ಅಪ್ಪ, ನೀವು ಪ್ರತಿಯೊಂದನ್ನು ಆನ್ಲೈನ್ ಅಲ್ಲಿ ಆರ್ಡರ್ ಮಾಡ್ತೀರಾ, ಆದ್ರೆ ನಾನೇ ಹೋಗಿ ಅದನ್ನ ಕೊಂಡ್ಕೋಬೇಕು ಈಗ್ಲೇ. ತಾನಿಯಾ, ನಿನ್ ಮಗು ಜೊತೆ ಹೋಗು. ಹೋಗ್ತಾ ಇದ್ದೆ, ಆದ್ರೆ ನೀವೇ ನೋಡ್ತಿದ್ದೀರಲ್ಲ, ಇಡೀ ದಿನ ಕೆಲ್ಸ ಮಾಡ್ತಾ ಇದೀನಿ. ನಮ್ಗೆ ಯಾವ ಕೆಲಸದವರು ಸಿಕ್ಕಿಲ್ಲ ಇನ್ನು. ಅಲ್ಲ, ನಾನ್ ಹೇಳದ್ ಮರ್ತೋದೆ. ನನ್ನ ಊರಿನ ಒಂದು ಬಡ ಹೆಂಗಸು ನಿನ್ನೆ ದಾರಿಯಲ್ಲಿ ನನಗ್ ಸಿಕ್ಕಿದ್ಲು. ಅವಳು ಕೆಲ್ಸನ ಹುಡುಕ್ತಾ ಇದ್ಲು. ನಮಗೆ ಮೇಡಿನ ಅವಶ್ಯಕತೆ ಅಂತೂ ಇತ್ತು. ನಾನ್ ಅವಳನ್ನ ಇವತ್ ಕರೆದಿದ್ದೀನಿ. ಆಗ ಡೋರ್ ಬೆಲ್ ಆಗತ್ತೆ. ತಾನಿಯಾ ಹೋಗಿ ನೋಡಿ ಅವ್ರನ್ನ ಒಳಗ್ ಕರೀತಾಳೆ. ಗೀತಾ ತನ್ನ ಮಗಳು ರಾಧಾ ಜೊತೆ ಒಳಗ್ ಬರ್ತಾಳೆ. ಬನ್ನಿ ಗೀತಕ್ಕ. ತಾನಿಯಾ, ನಾನ್ ಹೇಳಿದ್ನಲ್ವಾ, ಇವಳು ಅವಳೆ. ಇವ್ರು ನನ್ನೂರಿಂದಾನೆ ಬಂದವರು. ಇವ್ರನ್ನ ಇವತ್ತೇ ಕೆಲ್ಸಕ್ಕಿಡ್ಕ. ಸರಿ. ತಾನಿಯಾ ಗೀತಾಗೆ ಮನೆ ಕೆಲ್ಸ ಎಲ್ಲ ಹೇಳ್ಕೊಡ್ತಾಳೆ. ನೋಡು, ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗೈತು. ನೀನು ಸೋನಿಯಾನ ಕರ್ಕೊಂಡು ಹೋಗಿ ಮಾಲಲ್ಲಿ ಶಾಪಿಂಗ್ ಮಾಡ್ಕೊಂಬಾ. ಗೀತಕ್ಕ ಮನೆಯ ಕ್ಲೀನ್ ಎಲ್ಲ ಮಾಡ್ಬಿಡ್ತಾರೆ. ಹೇಗಿದ್ರು ನಾನ್ ಇಲ್ಲೇ ಇದ್ದೀನಿ. ಸರಿ. ಹರೇ, ನಾವ್ ಶಾಪಿಂಗ್ ಹೋಗ್ತೀವಿ. ಸೋನಿಯಾ ತುಂಬಾ ಖುಷಿಯಾಗಿದ್ಲು. ಅವಳು ಹೊಸ ಬ್ಯಾಗು, ಟಿಫಿನ್ ಬಾಕ್ಸು ಎಲ್ಲ ಕೊಂಡ್ಕೊಳ್ಬೇಕು ಅಂತಿದ್ಲು. ಸ್ವಲ್ಪ ಹೊತ್ತಿನ ನಂತರ ತಾನಿಯಾ ಸೋನಿಯಾ ರೆಡಿಯಾಗಿ ತಮ್ಮ ಕಾರಲ್ಲಿ ಹೊರಡ್ತಾರೆ. ಮತ್ತೆ ಗೀತಾ ರಾಧಾ ಸೇರ್ಕೊಂಡು ಮನೆ ಕ್ಲೀನಿಂಗ್ ಅನ್ನ ಮಾಡೋಕ್ ಶುರು ಮಾಡ್ತಾರೆ. ಗೀತಕ್ಕ, ನೀವಿಲ್ಲಿ ಸರ್ವೆಂಟ್ ಕ್ವಾರ್ಟರ್ಸ್ ಅಲ್ಲಿ ಇರ್ಬೋದು. ನಾನು ತಾನಿಯಾನಿಗೆ ಎಲ್ಲ ಹೇಳಿದೀನಿ. ತುಂಬಾ ಧನ್ಯವಾದ ಅಣ್ಣ. ಗೀತಾ ಒಬ್ಳು ವಿಧವೆ ಆಗಿದ್ಲು. ಅವಳಿಗೆ ತನ್ನ ಮತ್ತೆ ತನ್ನ ಮಗಳು ಹೊಟ್ಟೆ ತುಂಬಿಸೋದು ಹಳ್ಳಿನಲ್ಲಿ ತುಂಬಾ ಕಷ್ಟ ಆಗಿತ್ತು. ಅದಕ್ಕೆ ಅವಳು ಸಿಟಿಗೆ ಕೆಲ್ಸ ಹುಡ್ಕೊಂಡ್ ಬಂದಿದ್ಲು. ಮತ್ತವಳು ಬರ್ತಿದ್ದ ಹಾಗೆ ಕೆಲ್ಸ ಮನೆ ಎರಡೂ ಸಿಗತ್ತೆ. ಸಂಜೆ ತಾನಿಯಾ ಮತ್ತೆ ಸೋನಿಯಾ ಮನೆಗ್ ಬರ್ತಾರೆ. ಸೋನಿಯಾ ಕೈಯಲ್ಲಿ ಸಿಕ್ಕಾಪಟ್ಟೆ ಬೆಲೂನ್ಸ್ ಇರತ್ತೆ. ಜೊತೆಗೆ ಆಟದ ಸಾಮಾನ್ಗಳು, ಬ್ಯಾಗ್ ಎಲ್ಲಾನು ಕೊಂಡ್ಕೊಂಡ್ ಬಂದಿರ್ತಾಳೆ. ಅರೆ ಇದೇನು, ನೀವಿಬ್ರು ಬ್ಯಾಗ್ ತಗೊಳಕ್ ಹೋಗಿದ್ರಲ್ವಾ? ಕೊಂಡ್ಕೊಂಡ್ವಿ. ಇಲ್ ನೋಡಿ, ನಿಮ್ ಮುದ್ದಿನ ಮಗಳಿಗೆ ಶಾಪಿಂಗ್ ಮಾಡುವಾಗ ಎಲ್ಲಾನು ಇಷ್ಟ ಆಗ್ತಾ ಇತ್ತು. ಅವಳು 5 ಹೊಸ ಡ್ರೆಸ್ಸು, ಶೂಸು ಎಲ್ಲಾನು ಕೊಂಡ್ಕೊಂಡ್ಲು. ಜೊತೆಗೆ ಕೆಲವು ಆಟ ಸಾಮಾನು. ಮತ್ತೆ ಕೊನೆಗೆ ಬ್ಯಾಗು ಮತ್ತೆ ಸ್ಟೇಷನರಿ ಕೂಡ. ಅಂತೂ ಒಳ್ಳೇದೇ ಮಾಡ್ದೆ. ಬ್ಯಾಗುನ್ನೇ ಖರೀದಿ ಮಾಡ್ಬಿಟ್ಟೆ. ಇಲ್ಲ ಅಂದ್ರೆ ಮತ್ತೊಂದ್ಸತಿ ಕರ್ಕೊಂಡು ಹೋಗ್ತಿದ್ದೆ. ಗೀತಾ ಮತ್ತೆ ರಾಧಾ ಅದನ್ನ ನೋಡ್ತಾ ಇದ್ರು. ರಾಧಾ ಗಮನ ಆ ಹೊಸ ಬ್ಯಾಗು ಮತ್ತೆ ಕಾಂಪೋಸ್ಟ್ ಬಾಕ್ಸ್ ಮೇಲೆ ಹೋಗಿತ್ತು. ಗೀತಾ ಎಲ್ಲಾ ವಸ್ತುಗಳನ್ನ ತಗೊಂಡ್ ಹೋಗಿ ಸೋನಿಯಾ ರೂಮ್ ಒಳಗಡೆ ಇಡ್ತಾಳೆ. ರಾತ್ರಿ ಗೀತಾ ಮತ್ತೆ ರಾಧಾ ಸರ್ವೆಂಟ್ ಕ್ವಾರ್ಟರ್ಸ್ ಹೋಗ್ತಾರೆ. ಅಮ್ಮ, ಅವ್ರ ಮನೆ ಎಷ್ಟು ದೊಡ್ಡದಾಗಿದೆ. ಇರತ್ತಲ್ವೇನಮ್ಮ, ಇವ್ರು ದೊಡ್ಡ ಮನುಷ್ಯರು. ಅಮ್ಮ, ನನ್ಗೂ ಕೂಡ ಸೋನಿಯಾ ತರ ಸ್ಕೂಲ್ ಬ್ಯಾಗು, ಪೆನ್ಸಿಲ್ ಬಾಕ್ಸು ಬೇಕು. ಇಲ್ಲ ಪುಟ್ಟ, ಅಷ್ಟು ದೊಡ್ಡ ದೊಡ್ಡ ಆಸೆಗಳನ್ನ ಇಟ್ಕೋಬೇಡ. ಇವಾಗ ತಾನೇ ನನ್ಗೊಂದು ಕೆಲ್ಸ ಸಿಕ್ಕಿದೆ. ಎಲ್ಲ ಚೆನ್ನಾಗ್ ನಡೆದ್ರೆ ಆಮೇಲೆ ತಾನೇ ನಿನ್ನ ಓದ್ಸಕ್ಕಾಗೋದು. ಆಯ್ತಮ್ಮ, ನಮ್ ಹತ್ರ ದುಡ್ಡು ಉಳಿದ್ರೆ ಆಗ ನೀನ್ ನನ್ನನ್ನ ಸ್ಕೂಲ್ ಕಳಿಸ್ತೀಯಾ ಅಲ್ವಾ? ಹಾ, ಖಂಡಿತ. ಗೀತಾ ತುಂಬಾ ಖುಷಿಯಾಗಿದ್ಲು. ಸಿಟಿಗ್ ಬರ್ತಿದ್ ಹಾಗೆ ಅವಳಿಗೆ ಕೆಲ್ಸ ಸಿಕ್ಕಿತ್ತು. ಮಾರನೇ ದಿನ ಗೀತಾ ಮತ್ತೆ ರಾಧಾ ಮನೆ ಕ್ಲೀನಿಂಗ್ ಮಾಡಕ್ಕೆ ಮುಂದಾಗ್ತಾರೆ. ರಾಧಾ ಕಸ ಗುಡಿಸ್ತಾ ಗುಡಿಸ್ತಾ ಸೋನಿಯಾ ರೂಮ್ ಒಳಗಡೆ ಹೋಗ್ತಾಳೆ. ಅಲ್ಲಿ ಟೇಬಲ್ ಮೇಲೆ ಅದೇ ಬ್ಯಾಗ್ ಇಟ್ಟಿದ್ರು. ರಾಧಾ ಗಮನ ಆ ಬ್ಯಾಗ್ ಮೇಲೆ ಹೋಗುತ್ತೆ. ಎಷ್ಟು ಸುಂದರವಾಗಿದೆ ಈ ಬ್ಯಾಗು. ಬಹುಶಃ ನನ್ನ ಹತ್ರನೂ ಈ ತರ ಬ್ಯಾಗ್ ಇದ್ದಿದ್ರೆ ನಾನು ಕೂಡ ಸ್ಕೂಲಿಗೆ ಹೋಗ್ಬೋದಾಗಿತ್ತು. ರಾಧಾ ಆ ಸ್ಕೂಲ್ ಬ್ಯಾಗ್ ಅನ್ನ ಮುಟ್ಟುತ್ತಾಳೆ. ಅದೇ ಸಮಯಕ್ಕೆ ಸೋನಿಯಾ ಕೂಡ ಅಲ್ಲಿಗೆ ಬರ್ತಾಳೆ. ನೀನಿಲ್ಲಿ ಏನ್ ಮಾಡ್ತಾ ಇದ್ಯಾ? ಈ ಬ್ಯಾಗು ನಂದು. ನಾನು ಕೇವಲ ನಿನ್ನೆಯಿಂದ ನೋಡ್ತಾ ಇದೀನಿ ನಿನ್ನ. ನನ್ನ ಬ್ಯಾಗು ಮತ್ತೆ ನನ್ನ ವಸ್ತುಗಳ ಮೇಲೆ ಕಣ್ಣು ಹಾಕಿದ್ಯಾ? ನನ್ನ ವಸ್ತುಗಳನ್ನ ಏನಾದ್ರೂ ಮುಟ್ಟಿದ್ರೆ ಹುಷಾರ. ಆಮೇಲೆ ಸೋನಿಯಾ ರಾಧಾಗೆ ತುಂಬಾ ಬೈತಾಳೆ. ನೀನು ನನ್ ಕೆಲಸದವಳಷ್ಟೇ,
ಕೆಲಸದವಳ ತರಾನೇ ಇರು. ನಾನ್ ನಿನ್ನನ್ನ ಏನಾದ್ರೂ ಕೇಳಿದ್ರೆ ನೀನು ಓಡ್ಕೊಂಡು ತಂದ್ ಕೊಡ್ಬೇಕು. ಆಯ್ತು. ಸೋನಿಯಾ ರಾಧಾ ಹತ್ರ ತುಂಬಾ ಕೆಟ್ಟದಾಗ್ ನಡ್ಕೋತಾ ಇದ್ಲು. ಈ ವಿಷಯ ಗೀತಾಗ್ ಗೊತ್ತಿತ್ತು, ಆದ್ರೆ ಈ ಕೆಲ್ಸದ ಅಗತ್ಯ ಗೀತಾಗೆ ತುಂಬಾ ಇತ್ತು. ಹೋಗ್ಲಿ ಬಿಡು ರಾಧಾ, ಸೋನಿಯಾ ಏನ್ ಬೇಕಾದ್ರೂ ಹೇಳಿ, ಆದ್ರೆ ನೀನ್ ಅವಳಿಗೆ ಉಲ್ಟಾ ಜವಾಬ್ ಕೊಡ್ಬೇಡ. ಪಿಯೂಷ್ ಅಣ್ಣನ್ ಕರುಣೆಯಿಂದ ನಮ್ಗೆ ಈ ಕೆಲ್ಸ ಸಿಕ್ಕಿದೆ. ನೋಡು, ಎಲ್ಲಾನು ನಮ್ ಹತ್ರ ಇದೆ. ಊಟ, ಮನೆ, ಇದ್ರ ಜೊತೆಗೆ ನಿನ್ನನ್ನ ನಾನು ಸ್ಕೂಲ್ಗೂ ಕೂಡ ಅಡ್ಮಿಷನ್ ಮಾಡ್ಸಿದೀನಿ. ರಾಧಾ ತನ್ನ ಕಣ್ಣೀರ್ನ ಒರೆಸ್ಕೋತಾಳೆ. ನಿಜವಾಗ್ಲೂ? ಹಾ, ಸೋನಿಯಾ ತರ ದೊಡ್ಡ ಸ್ಕೂಲ್ ಏನಲ್ಲ, ಆದ್ರೆ ಗವರ್ಮೆಂಟ್ ಸ್ಕೂಲಲ್ಲಿ ನಿನ್ನನ್ನ ಅಡ್ಮಿಷನ್ ಮಾಡ್ಸಿದೀನಿ. ನೀವು ತುಂಬಾ ಒಳ್ಳೆ ಕೆಲಸ ಮಾಡಿದ್ರಿ ಅಮ್ಮ. ಮಾರನೇ ದಿನ ಬೆಳಿಗ್ಗೆ, ಗೀತಾ, ಇದು ಸೋನಿಯಾ ಹಳೆ ಬ್ಯಾಗು, ಟಿಫಿನ್ ಬಾಕ್ಸು, ಜಾಮಿಟ್ರಿ ಬಾಕ್ಸ್ ಇದೆ. ರಾಧಾಗ್ ಬಳಕೆಗೆ ಬರುತ್ತೆ. ಗೀತಾ ಆ ಎಲ್ಲ ವಸ್ತುನ ತಗೋತಾಳೆ. ತಾನಿಯಾ ಸೋನಿಯಾನ ಒಂದು ದೊಡ್ಡ ಅಂಗಡಿ ಕರ್ಕೊಂಡ್ ಹೋಗ್ತಾಳೆ, ಸ್ಕೂಲ್ ಯೂನಿಫಾರ್ಮ್ ಕೊಡ್ಸೋದಿಕ್ಕೆ. ತಾನಿಯಾ ದುಡ್ಡು ಕೊಟ್ಟು ಫಟ್ ಅಂತ ಯೂನಿಫಾರ್ಮ್ ಅನ್ನ ಕೊಂಡ್ಕೋತಾಳೆ. ಮತ್ತೆ ಗೀತಾ ರಾಧಾನ ಸರ್ಕಾರಿ ಸ್ಕೂಲ್ ಕರ್ಕೊಂಡ್ ಹೋದ್ಲು. ಎಲ್ಲೇ ಹೆಸರು ಬರೀ, ಮತ್ತೆ ಆ ಉದ್ದಾದ ಲೈನ್ ಅಲ್ಲಿ ಹೋಗಿ ನಿಂತ್ಕೋ. ನಿನ್ ಸರದಿ ಬಂದಾಗ ನಿನಗೆ ಫ್ರೀ ಆಗಿ ಬುಕ್ಸ್ ಎಲ್ಲದು ಸಿಕ್ಬಿಡುತ್ತೆ. ತುಂಬಾ ಹೊತ್ತಿನ ನಂತರ ರಾಧಾ ನಂಬರ್ ಬಂತು, ಮತ್ತವಳಿಗೆ ಫ್ರೀ ಬುಕ್ಸು ಮತ್ತೆ ಯೂನಿಫಾರ್ಮ್ ಸಿಕ್ತು. ರಾಧಾ ತುಂಬಾ ಖುಷಿಯಾಗಿದ್ಲು. ಅವಳು ಎಲ್ಲಾ ಬುಕ್ಸ್ಗೂ ಬೈಂಡಿಂಗ್ ಹಾಕ್ತಿದ್ಲು. ಮತ್ತೆ ಸೋನಿಯಾ ತನ್ನ ಬುಕ್ಸ್ ಅನ್ನ ಟೇಬಲ್ ಮೇಲೆ ಇಟ್ಟಿದ್ಲು. ಮತ್ತೆ ಗೇಮ್ ಆಡೋದ್ರಲ್ಲಿ ಮುಂದಾಗ್ತಾಳೆ. ಮಾರನೇ ದಿನ ಬೆಳಿಗ್ಗೆ ಸೂರ್ಯ ಹುಟ್ಟಿದ ಹಾಗೆ ರಾಧಾ ಎದ್ದಿದ್ಲು. ಎದ್ದೇಳಮ್ಮ, ಎದ್ದೇಳು, ನಾವು ಸ್ಕೂಲ್ಗೆ ಹೋಗ್ಬೇಕು. ಆದ್ರೆ ಇಲ್ಲಿ ತಾನ್ಯಾ ಸೋನಿಯಾನ ಎಪ್ಸಿ ಸಾಕಾಗೋಗಿರತ್ತೆ. ಎದ್ದೇಳು ಸೋನಿಯಾ, ಇವತ್ತು ಸ್ಕೂಲ್ಗೆ ಹೋಗ್ಬೇಕು. ಸ್ಕೂಲ್ನ ಮೊದಲನೇ ದಿನ ಇವತ್ತು. ಹೀಗೆಲ್ಲ ಮಾಡ್ಬಾರ್ದು. ಇನ್ನೊಂದ್ ಸ್ವಲ್ಪ ಹೊತ್ತು ಮಲ್ಕೋತೀನಮ್ಮ. ಎದ್ದೇಳು ಪುಟ್ಟ, ಬೇಗ ಏಳು. ರಾಧಾ ಮತ್ತೆ ಗೀತಾ ಸ್ಕೂಲ್ ಗೇಟ್ ಓಪನ್ ಆಗೋಕು ಮುಂಚೆನೆ ಅಲ್ಲಿ ಹೋಗಿದ್ರು. ರಾಧಾ ತುಂಬಾ ಖುಷಿಯಾಗಿದ್ಲು. ಅವಳು ಸ್ಕೂಲಲ್ಲಿ ಓದ್ಬೇಕಾಗಿತ್ತು, ಆದ್ರೆ ಇಲ್ಲಿ ಸೋನಿಯಾ ಮೊದಲನೇ ದಿನನೇ ಸ್ಕೂಲ್ಗೆ ಲೇಟ್. ರಾಧಾ ಪೂರ್ತಿ ಗಮನ ಟೀಚರ್ ಹೇಳೋ ಮಾತಿನ ಮೇಲಿತ್ತು. ಸೋನಿಯಾ ಗಮನ ಬೇರೆಯವ್ರ ಬ್ಯಾಗು, ವಸ್ತುಗಳ ಮೇಲಿತ್ತು. ಅವಳ ಬ್ಯಾಗು ನನ್ಗೆಂತ ಚೆನ್ನಾಗಿದೆ, ಅಮ್ಮಾಗ್ ಹೇಳ್ಬೇಕು ಹೊಸ ಬ್ಯಾಗ್ ಕೊಡ್ಸು ಅಂತ. ಲಂಚ್ ಬ್ರೇಕ್ ಬೆಲ್ ಆಗತ್ತೆ. ರಾಧಾ ತನ್ನ ಬಾಕ್ಸ್ ಅಲ್ಲಿದ್ದ ರೋಟಿ ಚಟ್ನಿನ ನೋಡಿ ಖುಷಿ ಆಗ್ತಾಳೆ. ಇನ್ನೊಂದ್ ಕಡೆ ಸೋನಿಯಾ ಟಿಫಿನ್ ಬಾಕ್ಸ್ ಅಲ್ಲಿ ಚೀಸ್ ಸ್ಯಾಂಡ್ವಿಚ್ ಇತ್ತು, ಆದ್ರೂ ಕೂಡ ಅವಳಗ್ ಬೇಜಾರಾಗಿತ್ತು. ರಾಧಾ ಓಡ್ಕೊಂಡ್ ಬಂದು ಅಮ್ಮನ್ನ ಗಟ್ಟಿಯಾಗಿ ಅಪ್ಕೋತಾಳೆ. ಸೋನಿಯಾ ಬರ್ತಿದ್ ಹಾಗೆ ಕೋಪ ಮಾಡ್ಕೋತಾಳೆ. ಅವಳು ತನ್ನ ಸ್ಕೂಲ್ ಬ್ಯಾಗ್ ನ ಎಸ್ತು ಕಿರ್ಚೋಕ್ ಶುರು ಮಾಡ್ತಾಳೆ. ರಾಧಾ ಹತ್ರ ಒಳ್ಳೆ ಸ್ಕೂಲು, ಒಳ್ಳೆ ವಸ್ತುಗಳು ಇಲ್ಲ, ಕಾಸ್ಟ್ಲಿ ಐಟಮ್ಗಳು. ಆದ್ರೂ ಕೂಡ ಅವಳು ಖುಷಿಯಾಗಿದ್ಲು. ಸೋನಿಯಾ ಹತ್ರ ಬೇರೆ ಎಲ್ಲ ಇತ್ತು, ಆದ್ರೂ ಅವಳಿಗೆ ದುಃಖ ಇತ್ತು. ರಾಧಾ ಬಡತನದಲ್ಲೂ ಖುಷಿಯಾಗಿದ್ಲು, ಆದ್ರೆ ಸೋನಿಯಾ ಶ್ರೀಮಂತಿಕೆ ಇದ್ರೂ ದುಃಖವಾಗಿದ್ಲು. ದುಡ್ಡೇ ಎಲ್ಲಾನೂ ಆಗಿರಲ್ಲ, ಸಣ್ಣ ಸಣ್ಣ ಸಂತೋಷನೇ ದುಡ್ಡಿಗಿಂತ ಜಾಸ್ತಿ ಆಗಿರತ್ತೆ.